ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ABS ಕ್ರಿಯೇಟರ್ಸ್ ಭಾರತಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಬಿಸಿಲಿನ ತಾಪದ ಶಮನಕ್ಕೆ ಏರಳೆಕಾಯಿ ಸೋಡಾ ಮಸಾಲಾ ಜ್ಯೂಸನ್ನು 2 ಅಥವಾ 3 ನಿಮಿಷದಲ್ಲಿ ಮಾಡೋದೇಗೆ ಎಂದು ತೋರಿಸುತ್ತಿದ್ದೇನೆ. ಆರೋಗ್ಯದ ದೃಷ್ಟಿಯಿಂದ ಏರಳೆಕಾಯಿ ನಮ್ಮ ದೇಹ ತಂಪಾಗಿಸಲು ಸಹಕಾರಿ. ಕರಳು ಸಂಬಂಧಿಸಿದ ಕಾಯಿಲೆಗಳಿಗೆ ತುಂಬಾ ಒಳ್ಳೆಯದು. ಏರಳೆಕಾಯಿ ನಮ್ಮ ದೇಹದಲ್ಲಿರುವ ಉಷ್ಣತೆ ಮತ್ತು ಪಿತ್ತವನ್ನು ಕಡಿಮೆ ಮಾಡುತ್ತದೆ. ಅಂಗಾಲಿನ ಉರಿಯೂತವನ್ನು ಕಡಿಮೆ ಮಾಡುತ್ತದೆ. ತಲೆ ಸುತ್ತು, ತಲೆನೋವು, ವಾಕರಿಕೆ ಕಡಿಮೆ ಮಾಡುತ್ತದೆ. ಏರಳೆಕಾಯಿ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಅಜೀರ್ಣ, ಉಳಿತೇಗು, ಎದೆ ಉರಿ, ಹೊಟ್ಟೆ ಹುಣ್ಣಿಗೆ ಉತ್ತಮವಾದ ಔಷಧಿ. ಏರಳೆಕಾಯಿ ತೂಕ ಇಳಿಸಲು, IBPಗೆ, ಜಾಂಡೀಸ್ಗೆ, ಚರ್ಮ ರೋಗಗಳಿಗೂ ಒಳ್ಳೆಯದು. ಏರಳೆಕಾಯಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವ ಗುಣ ಇರುವುದರಿಂದ ಇದು ಹಲವಾರು ರೋಗಗಳನ್ನು ತಡೆಗಟ್ಟುತ್ತದೆ. ಏರಳೆಕಾಯಿಗೆ ಸ್ವಲ್ಪ ಕಹಿ ಅಂಶ, ಸ್ವಲ್ಪ ಸಿಹಿ ಅಂಶ ಇರುವುದರಿಂದ ವಿಶೇಷವಾದ ರುಚಿ ಇದೆ. ಹಾಗಾದರೆ ಬನ್ನಿ, ಏರಳೆಕಾಯಿ ಸೋಡಾ ಮಸಾಲಾ ಜ್ಯೂಸ್ ಮಾಡೋದೇಗೆ ನೋಡೋಣ. ಏರಳೆ ರಸವನ್ನು ಒಂದು ಚಿಕ್ಕ ಕಪ್ಪಿಗೆ ಹಾಕಿಕೊಳ್ಳೋಣ. ಇದರಲ್ಲಿ 2 ಟೇಬಲ್ ಸ್ಪೂನ್ನಷ್ಟು ಏರಳೆ ರಸ ಇದೆ. ಏರಳೆಕಾಯಿ ಜ್ಯೂಸನ್ನು ಗ್ಲಾಸಿಗೆ ಹಾಕಿಕೊಳ್ಳುತ್ತಿದ್ದೇನೆ. ಇದಕ್ಕೆ 1/4 ಟೇಬಲ್ ಸ್ಪೂನ್ನಷ್ಟು ಬ್ಲಾಕ್ ಸಾಲ್ಟ್, 1/4 ಟೇಬಲ್ ಸ್ಪೂನ್ನಷ್ಟು ಮೆಣಸಿನ ಪುಡಿ, 1/4 ಟೇಬಲ್ ಸ್ಪೂನ್ನಷ್ಟು ಚಾಟ್ ಮಸಾಲಾ ಪೌಡರ್ ಹಾಕಿಕೊಂಡು ಇವಾಗ ಸೋಡಾ ಹಾಕಿಕೊಳ್ಳುತ್ತಿದ್ದೇನೆ. ಇದಕ್ಕೆ ಫ್ರಿಡ್ಜ್ನಲ್ಲಿರುವ ಸೋಡಾ ಬಳಸಿ. ಬಬಲ್ಸ್ ಚೆನ್ನಾಗಿ ಬರುತ್ತೆ ಮತ್ತು ಕೋಲ್ಡಾಗೂ ಇರುತ್ತೆ. ಯಾವ ರೀತಿ ಉಕ್ತಿದೆ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ಲಾಸ್ ಪೂರ್ತಿ ಆಗೋವರೆಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬ್ಲಾಕ್ ಸಾಲ್ಟ್, ಪೇಪರ್, ಚಾಟ್ ಮಸಾಲ ಫ್ಲೇವರ್ ಎಲ್ಲ ಸಿಗುತ್ತೆ. ಕುಡಿಯೋದಕ್ಕೆ ತುಂಬ ಚೆನ್ನಾಗಿರುತ್ತದೆ. ನೀವು ಕೂಡ ಟ್ರೈ ಮಾಡಿ. ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.